ಯವ್ವ ಬೇ ಯವ್ವ ಎಲ್ಲದಿದಿ ಲಗುನ ಬಾ ಬೇ. ಚಿಕ್ಕಿ ಎಷ್ಟೊತ್ತಾತು ಹೊರಗಡೆ ನಿಂತ್ಕೊಂಡು ಕಾಯಕುಂತ. ಅಯ್ಯ ತಡಿಯ, ಒಂದು ಚೀಲ ಹುಡ್ಕಾ ಕುಂತೀನಿ, ಹಾಳಾದ ಲಗುನ ಚೀಲನ ಸಿಗವಲ್ದು. ಹೂ ಹರ್ಕೊಂಡು ಏನು ಕೈಯಾಗ ಹಿಡ್ಕೊಂಬರದನ, ಅದಕ್ಕೆ ಒಂದೆರಡು ಚೀಲ ನೋಡಾ ಕುಂತೀನಿ. ಚೆಂಡು ಹರ್ಕೊಂಬರಾಕ ಚೀಲನ ಸಿಗವಲ್ದು. ಏನು ಲಕ್ಷ್ಮಕ್ಕ ಎಷ್ಟೊತ್ತಾತು ಬೇನ ಹೊರಗಡೆ ನಿಂತ್ಕೊಂಡು ಕಾಯಕುಂತ. ಚೀಲ ಹುಡ್ಕಾ ಕುಂತೀನಿ ಲೇಪ, ಹೂ ಹರ್ಕೊಂಡು ಬರಾಕ ಚೀಲನ ಸಿಗವಲ್ದು. ಅಲ್ಲೇ ಮೂಲೆಯಾಗಿಟ್ಟಿದ್ದೆ ಸಿಗವಲ್ದು ನೋಡ. ಅಯ್ಯ ಲಕ್ಷ್ಮಕ್ಕ, ನಾನು ಆಗಲೇ ಚೀಲ ತೊಗೊಂಡಿನಿ, ಹೊರಗಡೆ ಇಟ್ಟೀನಿ. ನೀವು ಲಘು ಲಗುನ ಬರ್ರಿ, ಹೊತ್ತಕೈತಿ ಮತ್ತೆ. ನೇತ್ರವ ನೇತ್ರವ ಲಗುನ ಬಾಬೆ, ಹೊತ್ತಕೈತಿ. ಅಲ್ಲ ಹುಡುಗಿ, ಹೊಲ್ದಾಗ ಹೋಗೋಣ ಹೂ ಹರ್ಕೊಂಡ್ ಅಂತ ಹೇಳಿ ಎಲ್ಲಕ್ಕಿಂತ ಮುಂಚೆ ನೀನೇ ರೆಡಿಯಾಗಿ ನಿಂತಿದ್ದಿ. ಈಗ ನೋಡಿದ್ರೆ ನೀನೇ ಬರವಲ್ಲ. ಅಯ್ಯ ಯವ್ವ, ಈಗ ಗವಿ ಫೋನ್ ಹಚ್ಚಿದ್ದ, ಅದು ಪೆಂಡಾಲ್ದವ್ರಿಗೆ ಹೇಳ್ತೀನಂತ ಅಂದಿದ್ದಲ್ಲ, ಅದಕ್ಕೆ ಫೋನ್ ಹಚ್ಚಿದ್ದ. ಕುರ್ಚಿ ಏನಾರು ಬೇಕನ ಎಕ್ಸ್ಟ್ರಾ ಕುತ್ಕೊಳಕ ಅಂತ ಕೇಳಿದ. ಅದಕ್ಕೆ ಬೇಕಪ್ಪ ಒಂದು 20 ಹೇಳು ಚೇರು ಅಂತ ಹೇಳಾಕುಂತಿದ್ದೆ. ಅದಕ್ಕೆ ಹೊತ್ತಾತು. 20 ಕುರ್ಚಿನ ಅಲ್ಲ, ಇಲ್ಲೇ ಜಮಖಾನ ಹಾಸ್ಬಿಡ್ತಿದ್ವಲ್ಲ, ಮತ್ತೆ ಯಾಕೆ ಕುರ್ಚಿ? ಮತ್ತೆ ಕುರ್ಚಿಗಂದ್ರೆ ಮತ್ತೆ ರೊಕ್ಕ ಬಡಿಬೇಕಾಗತ್ತೆ. ಯವ್ವ, ಇಲ್ಲಿ ಊರನರಿಗೆ ನಮ್ಗೆ ಏನೋ ನಡಿತೈತಿ. ಈಗ ಸಾಗರ್ ಸರ್ ಅವ್ರ ಮನೆಯವ್ರು ಬರ್ತಾರೆ. ಆಮೇಲೆ ಇಲ್ಲಿ ಊರಾಗ ಒಬ್ಬೊಬ್ರಿಗೆ ಅಜ್ಜಿಯರಿಗೆ ಅವರಿಗೆಲ್ಲ ನೆಲದ ಮೇಲೆ ಕುತ್ಕೊಳಕಾಕೈತಾನೆ. ಮತ್ತು ಅಂಥವ್ರಿಗೆಲ್ಲ ಕುರ್ಚಿನ ಬೇಕು. ಅದಕ್ಕೆ ಸ್ವಲ್ಪ ಹೇಳಿನ ತಗೋ ಕುರ್ಚಿ. ಆಮೇಲೆ ಮಿಕ್ಕಿದವರಿಗೆಲ್ಲ ಜಮಖಾನ ಹಾಸ್ಬಿಟ್ರೆ ಆತು. ಬರ್ರಿ ಅವ್ವ, ಅವತ್ತಾಕೈತಿ. ಮತ್ತು ಇನ್ನು ಬಂದು ಹೂ ಪೋಣಿಸ್ಬೇಕು. ಬರ್ರಿ ಬರ್ರಿ, ಅಲ್ಲಿ ದಾರ್ಯಾಗ ಹೋಗ್ಕೊಂತ ಮಾತಾಡಿದ್ರೆ ಆತು. ಬರ್ರಿ. ಯವ್ವ, ಏನು ಬಿ ನೀನು 4 ಸಾಲಂದಿ ಇಷ್ಟಕ್ಕೊಂದು ಹಚ್ಚಿಯಲ್ಲ ಗಿಡನ. ಯವ್ವ, ಎಷ್ಟಕ್ಕೊಂದು ಹೂ ಬಿಟ್ಟಾವಲ್ಲ ಬಿ. ಅಯ್ಯ, ನಾ ಒಂದು 4 ಸಾಲ ಹಚ್ಚಿದ್ದೆ, ಇನ್ನೂ ಸ್ವಲ್ಪ ಬೀಜ ಉಳ್ಕೊಂಡಿದ್ವಲ್ಲ. ಪುರುಷತ್ತಿ ಪುರುಷಿ ಆಮೇಲೆ ನಿಮ್ಮಪ್ಪ ಅವರೆಲ್ಲ ಸೇರಿ ಹಚ್ಚಾರಂತ. ನಾನು ನಿನ್ನೆ ರಾತ್ರಿ ಕೇಳಿದೆಪ್ಪ, ಬಂದಿಲ್ಲಲ್ಲ ನಾನು ಇದ್ದ ಹೊಲಕ್ಕೆ. 2 ದಿನ ಆತು. ಇದು ಹಿಂಗೆ ಚೆಂಡು ಹರ್ಕೊಂಬರ್ಬೇಕಂತ ಮಾಡೀವ್ರಿ ಅಂತಂದೆ. ಅಯ್ಯೋ ಹೋಗ್ರಿ, ಹೊಲ ತುಂಬ ಬಿಟ್ಟಾವ ನೋಡ್ರಲ್ಲಿ ಅಂತ ಅಂದ್ರೆ ನಾನು ಅದಕ್ಕೆ ಅಯ್ಯ 4 ಸಾಲ ಹಚ್ಚಿದ್ದಲ್ರಿ ನಾನು, ನೀವೇನು ಹೊಲ ತುಂಬ ಅಂತಿರಲ್ಲ ಅಂತಂದಿದ್ದಕ್ಕೆ ಅಯ್ಯ ಏನೋ ಬೀಜ ಉಳ್ಕೊಂಡಿದ್ವಲ್ಲ, ನಾನು ಮತ್ತು ತಮ್ಮನರಿದ್ರ ಹಚ್ಚೀವಿ, ಮಸ್ತ್ ಬಿಟ್ಟಾವ ನೋಡ್ರಿ, ಎಷ್ಟು ಬೇಕಷ್ಟು ಹರ್ಕೊಂಬರಿ ಹೂನ್ ಅಂತ ಅಂದ್ರೆ. ಯವ್ವ, ಹಂಗಾರ ಇವಾಗ ಎಷ್ಟಾಕೈತಿ ಅಷ್ಟು ಹರ್ಕೊಂಡು ಹೋಗನ್ರಿ. ಈಗ ಹೆಂಗೆ ಮತ್ತೆ ಶ್ರಾವಣ ಬರ್ತೈತಲ್ಲ, ಅವಾಗ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಕೈತಿ. ಆಮೇಲೆ ಈಗ ಆಷಾಢದಾಗ ಆಷಾಢ ಶುಕ್ರವಾರ, ಆಷಾಢ ಮಂಗಳವಾರ ಹಿಂಗೆಲ್ಲ ಪೂಜೆ ಮಾಡ್ತಿರ್ತಾರೆ. ಇವು ಹೂ ಹರ್ಕೊಂಡು ಮಾಲೆ ಮಾಡಿ ಇದ್ರಾಗ ಪ್ಯಾಟ್ಯಾಗ ಮಾರಿದ್ರೆ ಮಸ್ತ್ ಹೊಕ್ಕೈತಿ ನೋಡ್ಬಿ. ಯವ್ವ, ಪ್ಯಾಟ್ಯಾಗ ಹೋಗಿ ಮಾರಾಕ ನಮ್ಮ ಮನ್ಯಾಗ ಬಿಟ್ಟಾರ ನನ್ನ ಹತ್ರವ, ನೀನು ಹೇಳು. ನಾವು ಹೋಗಿ ಮಾರೋದು ಬೇಡ ಚಿಕ್ಕಿ, ಅಟ್ಲೀಸ್ಟ್ ಹೂವನ್ನು ಹರಿದಾರ ಕಳ್ಸನ್ರಿ ಪ್ಯಾಟಿಗೆ. ನೋಡ್ರಿ ಯಾ ನಮ್ನಿ ಹೂ ಬಿಟ್ಟಾವ. ಯಪ್ಪ, ನನಗೆ ನಂಬಕ್ಕಾಗವಲ್ದು, ಇಷ್ಟಕ್ಕೊಂದು ಹೂ ಬಿಟ್ಟಾವಲ್ಲ ಅಂತಂದು. ಹಂಗೆ ಮಾಡಿದ್ರ ತಗೋ. ನಿಮ್ಮ ಕಾಕನವ್ರಿಗೆ ಬಡ ಬಡ ಹೂವನ್ನ ಹರಿಸಿ ನಾವ ನಿಂತ್ಕೊಂಡು ಹರಿದು ಕಳಿಸಿದ್ರೆ ನಿಮ್ಮ ಕಾಕಾರ ಯಾರು ಹೋಗಿ ಹಾಕಿ ಬರ್ತಾರೆ ತಗೋ ಪ್ಯಾಟಿಗೆ. ಈಗ ಹೊತ್ತಾತು, ಮೊದಲು ಹೂ ಹರಿಯನ್ ಬರ್ರಿ. ಯವ್ವ, ಹೂ ಎಷ್ಟು ಚಂದ ಬಿಟ್ಟಾವಲ್ಲ ಬಿ. ಪಾಪ ಚೋಟ್ಯಾನು ಬಂದಿದ್ರೆ ನೋಡ್ತಿದ್ದಿಲ್ಲ. ಅವ್ನು ಕರ್ಕೊಂಬರ್ತೀನಿ ಅಂದ್ರೆ ನೀವ ಬ್ಯಾಡ ಅಂದ್ರಿ. ಯವ್ವ, ಚೋಟ್ಯಾನ ಕರ್ಕೊಂಬಂದ್ರೆ ಆತು ನೋಡಿ. ಮೊದಲ ನೋಡಿಲಿ ಶೀಘ್ರ ಹೆಂಗೈತಿ. ಅವ್ವ ಎಲ್ಲಿ ಬೇಕಲ್ಲೇ ಅಡ್ಡಾಡ್ತಾನೆ, ಅದಕ್ಕೆ ಬ್ಯಾಡ ಅಂದಿದ್ದು. ಬರ್ರಿ ಬಡ ಬಡ ಹರ್ಕೊಂಡು ಹೋಗನ್ರಂತ. ನೇತ್ರವ, ಬರೀ ಚೆಂಡು ಅಷ್ಟ ಸಾಕನು? ಯವ್ವ, ಗುಲಾಬಿ ಹೂ ಅದ ಅಂತಂದಿದ್ದೆಲ್ಲ, ಎಲ್ಲಿ ಕಾಣವಲ್ವಲ್ಲ. ಇಲ್ಲಲ್ಲವ, ನಮ್ಮ ಮನೆ ಹಿತ್ತಲ್ದಾಗ. ಅಯ್ಯೋ ಅವ ರಗಡ ಬಿಟ್ಟವ್ ನೋಡಿ ಗುಲಾಬಿ ಹೂ. ನೀನೇ ನೋಡಂತೆ ಅಂತ ನಡಿ. ಅಲ್ಲೇ ಅದಿದಿ, ನೋಡಿಲ್ಲನ ನೀನು? ಯವ್ವ, ಮಳಿ ಒಂದೇ ಸಮನ ಸುರಿತಿತ್ತಲ್ಲ, ಅದಕ್ಕೆ ನಂಗೆ ಹಿತ್ತಲ್ದಾಗ ಹೋಗೋದಾಗಿಲ್ಲ. ಭಾಳ ಬಿಟ್ಟವನಿ, ಏನು ಸ್ವಲ್ಪ ಅದಾವ. ಸ್ವಲ್ಪ ಇದ್ರೆ ಹೇಳಿಬಿಡ್ಬೆ. ಹೆಂಗೋ ಗವಿ ಪ್ಯಾಟೆಗೆ ಹೋಗೋನಲ್ಲ ತೊಮ್ಮ ಅಂತ ಹೇಳ್ತೀನಿ. ಅಯ್ಯೋ ಮಳಿಗನ ನೋಡಂತೆ ಅಂತ ಮಳಿಗೆ ನಮ್ನಿ ಹೂ ಬಿಟ್ಟಾವ ಗೊತ್ತಾನ. ನೀನ ನೋಡಿದ್ರೆ ಗಾಬರಿ ಹಾಕಿದಿ. ಆಮೇಲೆ ಅಲ್ಲೇ ಮನಿತಾಳಲ್ಲ, ಅದಕ್ಕೆ ಆಮೇಲೆ ಹರಿದ್ರಾತಂತ ಮೊದಲು ಹೊಲಕ್ಕೆ ಹೋಗೊಂಬರ್ರಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೆ. ಬರ್ರಿ ಲಘು ಲಘುನ ಹರ್ಕೊಂಡು ಹೋದ್ರಾತಗ. ಎಲ್ಲರೂ ಹೂವನ್ನ ಹರ್ಕೊಂಡು ಅಲ್ಲೇ ಇದ್ರಾಗ ಹಾಕೋರಿ, ಸೆರಗ್ನಾಗ ಇಟ್ಕೋರಿ. ಅಲ್ಲಿ ಚೀಲ ಇಟ್ಟಿನಲ್ಲ, ಸಾಕಾದ ತಕ್ಷಣ ಹೋಗಿ ಚೀಲ್ದಾಗ ಹಾಕಿಬಿಡ್ರಿ. ಆಯ್ತು ತಗೋ ಲಕ್ಷ್ಮಕ್ಕ. ಕಾಲಾಗ ಹುಳ ಉಪ್ಪಡಿ ಇರ್ತಾವು, ಒಂದು ಸ್ವಲ್ಪ ನೋಡ್ಕೊತ ಹೋಗ ಕಾವೇರಿ. ನೇತ್ರ ನೀನು ಒಂದು ಸ್ವಲ್ಪ ಕೆಳಗೆ ನೋಡ್ಕೊತ ಹೋಗ್ರಿ. ಹಂಗೆ ಮ್ಯಾಲಷ್ಟ ಹೂ ಅದಾವ ಅಂತ ಹರ್ಕೊಂಡು ಹಂಗೆ ಉದ್ದಕ್ಕೆ ಹೋಗ್ಬಿಡ್ಬೇಡ್ರಿ. ಯವ್ವ, ನಾವೇನು ಸಣ್ಣವರಲ್ಲ ತಗೋಬೇ, ನಾನು ನೋಡ್ಕೊಂತ ಹೋಗ್ತೀನಿ ತಗೋ. ಕಾಲಾಗೂ ನೋಡಾಕೊಂತೀನಿ ನಾನು. ಲಕ್ಷ್ಮಕ್ಕ ಅಂದಂಗೆ ಈ ಹೂನೆಲ್ಲ ಯಾವಾಗ ಪೋಣಿಸದ? ನೇತ್ರವಾಗ ಕೇಳ್ಬೇಕವ, ಯಾವಾಗಿಂದ ಪೋಣಿಸನ ನೇತ್ರವ? ಯವ್ವ, ಮತ್ತು ನಾಳೆನೇ ಇರೋದಲ್ಲ ಫಂಕ್ಷನ್, ಮತ್ತು ಇವತ್ತ ಪೋಣಿಸಿಟ್ಬಿಡನ್ರಿ, ನಾಳೆಗೆಲ್ಲ ಆಗುತ್ತೆ. ಹ್ಞೂ ಲಕ್ಷ್ಮಕ್ಕ, ಈಗ ಹೋದ ತಕ್ಷಣ ಪೋಣ್ಸಕ್ಕೆ ಕುತ್ಕೊಂಡ್ಬಿಡಂತ ಊರತ್ತಾಗ. ಯವ್ವ, ಅಂದಂಗೆ ಅಡುಗೆಲ್ಲ ಆಗೈತಲ್ಲ. ಇವತ್ತಿನ ನಾ ಮುಂಜಾನೆ ಹೇಳಿದ್ದೆ ಇಲ್ಲ, ಇವತ್ತು ಪದೇ ಅಡುಗೆ ಮಾಡೋದು ಇಟ್ಕೋಬೇಡ್ರಿ. ಮುಂಜಾನೆ ನಾವು ಮಮ್ಮಿಗೆ ಈ 3 ಹೊತ್ತಾಗಂಗೆ ಅಡುಗೆ ಮಾಡಿಡ ಅಂತಂದಿದ್ದೆ. ಹಂಗೆ ಇಟ್ಟಿರಿಲ್ಲ ಅಡುಗೆ ಮಾಡಿ? ಹ್ಞೂನವ್ವ, ಮುಂಜಾನೆ 4ಕ್ಕೆ ಇದ್ದಿದ್ವಿ ನಾವು. ಅದಕ್ಕೆ ಲಘು ಲಘುನ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ವಿ. ಅದಕ್ಕೆ ನಿಮಗೂ ಬೇಗ ಎಪ್ಸಿದ್ದು, ಬರ್ರಿ ಹೂ ಹರ್ಕೊಂಬರೋಣ ಅಂತಂದು. ಬಿಸ್ಲಾಗ ಮತ್ತು ಇವು ಹೂ ಹರಿಯಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ಲಘುನ ಬಂದಿದ್ದೆ. ಇವತ್ತಂತೂ ಅಡುಗೆ ಮನಿತಲ್ಲಿ ಹೋಗೋದೇ ಬೇಡ ಲಕ್ಷ್ಮಕ್ಕ. ರೊಟ್ಟಿನೂ ಮಾಡಿಟ್ಟೈತಿ, ಚಪಾತಿನೂ ಮಾಡಿಟ್ಟೈತಿ. ಚಪಾತಿ ತಿನ್ನಲಿ ರೊಟ್ಟಿ ತಿನ್ನಲಿ. ಇವತ್ತೇನು ಬರ್ತಾರ ಏನ ಇವರು ನಮ್ಮ ಅತ್ತಿದು ಹೆಣ್ಮಕ್ಳು.
ಹ್ಞೂ, ಇವತ್ತ ಬಂದ್ರೆ ಬರ್ಬೋದು ಮತ್ತೆ. ನಾಳೆ ಐತಲ್ಲ ಫಂಕ್ಷನ್, ಇವತ್ತ ಬರ್ಬೋದು. ಆಕೆ ದೊಡ್ಡಕಿ ಮತ್ತೇಕೆ ಪಲ್ಲವಿ. ಅದಕ್ಕೆ ನಾನು ತಲೆ ಓಡಿಸಿ ಚಹಾ ಮಾಡಿ ಅದು ಕಿಟ್ಟಲ್ಲಿ ಇರ್ತೈತಲ್ಲ ಅದಾಗ ಹಾಕಿಟ್ಬಿಟ್ಟಿನಿ. ಯಾವಾಗಾರ ಬೇಕಾರೆ ಹಾಕೊಂಡು ಕುಡಿಲಿ ಅಂತಂದು. ಇಲ್ಲ ಅಂದ್ರೆ ಪದೇ ಪದೇ ಬರ್ರಿ ಚಹಾ ಮಾಡ್ಬಾ ಅಂತ ತಲೆ ತಿಂತಾರವ ಯವ್ವ. ಅದಕ್ಕೆ ಮಾಡಿಟ್ಬಿಟ್ಟಿನಿ ನಾನಂತೂ ಮುಂಜಾನೆನ. ಚಲೋ ಪ್ಲ್ಯಾನ್ ಮಾಡಿ ನೋಡಿ ಚಿಕ್ಕಿ, ಇಲ್ಲ ಅಂದ್ರೆ ಅದಕ್ಕೆ ಬರೀ ಟೈಮ್ ಎಲ್ಲ ವೇಸ್ಟ್ ಆಕಿತ್ತು. ಯವ್ವ ಅಂದಂಗೆ ಊರಾಗ ಎಲ್ರಿಗೂ ಹೇಳಿ ಬಂದು ಏನ್ಬೇ? ಹ್ಞೂನವ್ವ, ಊರಾಗೆಲ್ಲ ಹೇಳಿ ಬಂದೈತಿ. ಹಂಗೆ ಎಲ್ರ ಮನೆಗೂ ಹಿಟ್ಟು ಕೊಟ್ಟು ಬಂದಿದ್ದೆ ಜೋಳದ ರೊಟ್ಟಿ ಮಾಡಾಕ. ಇವತ್ತು ತಂದು ಕೊಡ್ತಾರೆ ಅನಿಸ್ತೈತಿ. ಸಂಜೆ ನಷ್ಟಿಗೆ ಕೊಡು ಅಂತಂದಿನಿ. ತಂದು ಕೊಟ್ರಂದ್ರೆ ಎಲ್ಲನೂ ಪಂಚವ ಎಲ್ಲನೂ ಚೆನ್ನಾಗಿ ತಂಗಿಸ್ಕೊಂಡು ಆ ಕಡೆ ಕೋಣೆಗೆ ಇಡ್ಬೇಕು ನೋಡು. ಆತ ತಗೋ ಲಕ್ಷ್ಮಕ್ಕ. ಅಂದಂಗೆ ಇವು ಹೂವನ್ನ ಎಲ್ಲಿ ಪೋಣ್ಸನ ಇಲ್ಲಿ ಬಂಕದಾಗ ಎಲ್ಲರೂ ಹಾಕೊಂಡು ಕೂತ್ಕೊಂಡ್ರೆ ನಮ್ಮ ಅತ್ತಿ ಒದರ್ತಾಳೆ ಒಂದೇ ಸುಮ್ಮನೆ. ಏನನ್ನ ಮನೆ ಹಾಳಾಕೈತಿ, ಅದು ಹಾಳಾಕೈತಿ, ಇದು ಹಾಳಾಕೈತಿ ಅಂತಂದು. ಮತ್ತು ಎಲ್ಲೇ ಪೋಣಿಸೋದು? ಆಕೆ ಹಂಗೆ ನಮ್ಮ ಅತ್ತಿ ವಟ ಅಂತಿರ್ತಾ. ತಲೆಯೆಲ್ಲ ಕೆಡ್ಸ್ಕೊಳೋದು ಬೇಡ. ಫಂಕ್ಷನ್ ಐತಂತ ಅಂದಮೇಲೆ ಮನ್ಯಾಗ ಮತ್ತೆ ಹಂಗೆ ಆಗೋದ. ಅಲ್ಲೇ ಬಂಕದಾಗ ಹಾಕೊಂಡು ಕೂತ್ಕೊಂಡು ಅಲ್ಲೇ ಪೋಣ್ಸನ್ ತಗೋರಿ ಎಲ್ಲರೂ. ಯವ್ವ ಹೂವು ಸಾಕು ಅನಿಸ್ತೈತಿ. ಎಷ್ಟು ಒಂದು 3-4 ಚೀಲ ಆದ್ವಲ್ಬೇ, ಸಾಕು ಬಿಡ್ಬೇ. ಹೋಗನ್ರ ಈಗ? ನೋಡಿ ಮತ್ತೆ ನಿನಗೆ ಗೊತ್ತಾಗದು ಅದೇನೋ ಡೆಕೋರೇಷನ್ ಏನಂತಿಯಲ್ಲ. ಸಾಕನೇ ಇಷ್ಟು ಹೂವು? ಏನು ಮತ್ತೆ ಇನ್ನೊಂದು ಸ್ವಲ್ಪ ಹರಿ ಅಂದರೆ ಇನ್ನೊಂದು ಸ್ವಲ್ಪ ಹರ್ಕೊಣನ್ರಿ. ಹೂನವ್ವ ನೇತ್ರ, ಈಗ ಹೇಳು ಮತ್ತೆ ಆಮೇಲೆ ಕಮ್ಮಿ ಬಿತ್ತಂದ್ರೆ ಮತ್ತೆ ವಾಪಸ್ ಬರೋದಾಗಂಗಿಲ್ಲ. ಚಿಕ್ಕಿ ಸಾಕು ಅನಿಸ್ತೈತಿ ಬಿಡ್ರಿ. ಸಾಕು. ಹಂಗೇನಾರು ಕಮ್ಮಿ ಬಿತ್ತಂದ್ರೆ ಬೇಕಾದ್ರೆ ನಾನು ಗವಿನ ಕಳಿಸ್ತೀನಿ ಅಂತ ತಗೋರಿ. ಈಗ ಸಾಕು ಬರ್ರಿ ಹೋಗೋಣ. ಇನ್ನು ಗುಲಾಬಿ ಹೂವನ್ನೊಂದು ಹರ್ಕೋಬೇಕಲ್ಲ, ಅವನೊಂದಿಷ್ಟು ಹರ್ಕೊಂಡು ಹೋಗೋಣ ಬರ್ರಿ. ನೇತ್ರವ ಕಾವೇರಿ, ನೀವು ಮುಂದಕ್ಕೆ ಹೋಗ್ಬರ್ರಿ. ನಾವು ಹೂವಿಂದ ಚೀಲ ಹೊತ್ಕೊಂಡ್ಬರ್ತೀವಿ. ಮತ್ತು ಗಾವಾಗಂಗಿಲ್ಲ. ಮುಂದಕ್ಕೆ ಹೋಗ್ಬರ್ರಿ ನೀವು. ಚಿಕ್ಕಿ ನನಗೂ ಒಂದು ಕೊಡ್ರಿ. ಮತ್ತು ಗಾವಾಗಂಗಿಲ್ಲ, ಅದು ಎರಡು ಹೊತ್ಕೊಳಕ ಮತ್ತು ಗೋಣ್ ಹಿಡ್ಕೊಂಡ್ಬಿಡ್ತೈತಿ. ನನಗೂ ಒಂದು ಕೊಡ್ರಿ, ನಾನು ಒಂದು ಹಿಡ್ಕೊತೀನಿ. ಆತು ಬಾ ಹಂಗಾರ. ಆ ಕಡೆ ಇದು ಸಾಲರ ದಾಟ ಬರ್ರಿ. ಇಲ್ಲಿ ಗಾವಾಗಂಗಿಲ್ಲ. ಮತ್ತು ಕಾಲ್ಗಿಲ್ ಸಿಕ್ಕಾಕೊಂತಂದ್ರೆ ಬಿದ್ದೇ ಬಿಡ್ತೀರಿ ಅಷ್ಟೇ. ಅದಕ್ಕೆ ಇಲ್ಲಿ ಸಾಲು ದಾಟ್ರಿ ಕೊಡ್ತೀನಿ. ಯವ್ವ ಏನು ಬಿ ಇದು ಇಷ್ಟಕ್ಕೊಂದು ಹೂ ಬಿಟ್ಟವಲ್ಲ, ನಾನೇ ನೋಡಿಲ್ಲಲ್ಲ ಬಿ. ಹ್ಞೂನವ, ಅದಕ್ಕೆ ನಾ ಹೇಳಿದ್ದೆ ಗುಲಾಬಿ ಹೂವು ತೊಗೊಳೋದೇನು ಬೇಡ, ಇಲ್ಲೇ ಹಿಂದೆ ಬಿಟ್ಟಾವು ನಮ್ಮ ಹಿತ್ತಲ್ದಾಗ ಅಂತಂದು. ನೀನು ಅಷ್ಟು ಸಾಕಾಗಂಗಿಲ್ಲ ಹಂಗೆ ಹಿಂಗೆ ಅಂತಿದ್ದೆ. ನೋಡಿಲ್ಲ ಎಷ್ಟೊಂದದಾವು ಅಂದ್ರೂ ಎಷ್ಟೊಂದು ಬಿಟ್ಟಾವಲ್ಲ ಲಕ್ಷ್ಮಕ್ಕ. ಮೊನ್ನೆ ಏನೋ ಎಲ್ಲ ಮೊಗ್ಗಿದ್ವು ನೋಡ. ಮಳೆ ಬಂದು ಹೋಗಿದ್ದಕ್ಕೆ ಯಾ ನಮ್ನಿ ಬಿಟ್ಟಾವು ನೋಡು ಹೂವು. ಗಿಡನ ಕಾಣವಲ್ದವ ಆ ನಮ್ನಿ ಹೂವು ಬಿಟ್ಟಾವು ನೋಡು. ಯವ್ವ ದಿನಾ ಹೇಳಿದ್ರೆ ನಾನು ದಿನಾ ಒಂದೊಂದು ಹೂನ ಇಟ್ಕೊಂಡು ಆಫೀಸ್ಗೆ ಹೋಗಿದ್ದೆ ನೋಡ್ಬೇ. ಇಷ್ಟೊಂದು ಹೂ ಬಿಟ್ಟಾವಂತ ನನಗೆ ಗೊತ್ತಾಯಿಲ್ಲ ಆಗಿತ್ತು ನೋಡ್ಬೇ. ಯವ್ವ ನಾನು ದಿನಾ ಹೇಳ್ತೀನಿ ಹಿಂಗೆ ಹಿತ್ತಲ್ದಾಗ ಹೂ ಅದಾವ ನೋಡು ತಲೆಯಾಗಿ ಇಟ್ಕೊಂಡು ಹೋಗೋದು ಅಂತಂದು. ನೀ ನನ್ನ ಮಾತೆಲ್ಲಿ ಕೇಳ್ತಿದ್ದಿ? ಇರ್ಲಿ ಬಿಡ್ಬೇವು, ಅದನ್ನೆಲ್ಲಿ ಇಟ್ಕೊಳ್ಳಿ ಅಂತ ಹಂಗೆ ಓಡ್ತಿದ್ದೀವ ಒಂದೇ ಸಮನ. ಯವ್ವ ನಾಳೆ ಹೆಂಗೋ ಫಂಕ್ಷನ್ ಐತಲ್ಲ, ಎಲ್ಲರಿಗೂ ಜಡಿ ಚಂದನ ತಂಗೆ ಹಾಕಿ ಎಲ್ರಿಗೂ ನಾನು ಹೂ ಇಡ್ತೀನಿ ತಗೋರಿ. ಯವ್ವ ಅಂದಂಗೆ ಕಾವೇರಿ ಮತ್ತು ಅಂಬಾಚಿಕ್ಕಿ ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲೋದ್ರು? ಅವರಿಗೆ ಅದು ತಾಡ್ಪಲ ಹಾಸಿ ಹೂವೆಲ್ಲ ಹಾರಾಕ್ರಿ ಬಂದ್ವಿ ಅಂತ ಹೇಳಿದೆ. ಅವರೆಲ್ಲ ಹಾಕಿ ಸೂಜಿ ದಾರ ತಂದಿರ್ತಾರೆ. ನಾವು ಬಡ ಇವನ್ನ ಈಗ ಹೂ ಈಗ ಹರ್ಕೊಳ್ಳೋಣ, ನೀನು ಆಮೇಲೆ ಹರ್ಕೊಳ್ಳೋಣ. ಈಗ ಹರ್ಕೊಳಣ ಅಂದರೆ ಈಗ ಹರ್ಕೊಳಣ, ಇಲ್ಲ ಅಂದರೆ ಆಮೇಲೆ ಹರ್ಕೊಂಡ್ರೆ ಆಯ್ತು. ಹೋಗಿ ಬಡ ಅವು ಚೆಂಡು ಹೂ ಪೋಣಿಸಿಡೋಣ. ಇವು ಬಾಡ್ತಾವು, ಅವು ಆದ್ರೆ ಬಾಡಂಗಿಲ್ಲ. ಇವು ಸಂಜೆ ಮುಂದೆ ಹರ್ಕೊಂಬಂದು ಪೋಣ್ಸಾಕೆ ಬರ್ತೈತಿ ಅಂತೀನಿ ನಾನು. ಸಂಜೆಗಾಗಲಿಲ್ಲ ಅಂದರೂ ರಾತ್ರಿನಾರ ಪೋಣ್ಸು ಬೇಗ ಬಾಡ್ಬಿಡ್ತಾವೆ ಇವು ಹೂವು. ಹೂನೇತ್ರವ ಲಕ್ಷ್ಮಕ್ಕ ಹೇಳಾಕೊಂತಿದ್ದು ಬರಬ್ಬರಿ ಐತಿ. ನೀನು ಬೆಳಗ ಮುಂಜಾಲರ ಇಲ್ಲ ಬೆಳಗ ಮುಂಜಾಲೆ ಆಗಲ್ಲ ಬಿಡು, ನಿನಗೆ ರಾತ್ರಿಗೆ ಪೋಣ್ಸಂತೆ ಅಂತ ಬಿಡು. ಸರಿ ಚಿಕ್ಕಿ, ನೀವು ಹೇಳೋದು ಕರೆಕ್ಟ್ ಐತಿ. ಸರಿ ತಗೋರಿ, ಈಗ ಮೊದಲು ಅವು ಹೂವನ್ನ ಪೋಣ್ಸನ್ ಬರ್ರಿ. ಹೆಂಗ ಹಿತ್ತಲ್ದಾಗ ಬಂದಿದ್ದೀ? ಇನ್ನೊಂದು ಸ್ವಲ್ಪ ಮುಂದೆ ಕತ್ತ ನಡಿ, ಅಲ್ಲೂ ಹೂ ಎಷ್ಟು ಚಂದ ಬಿಟ್ಟಾವ ನೋಡಂತೆ ಅಂತ. ಯವ್ವ ಏನು ಬೇ ಇವು ಹೂವು ಇಷ್ಟು ದೊಡ್ಡ ದೊಡ್ಡ ಬಿಟ್ಟಾವಲ್ಲ. ಯಪ್ಪ ಎಷ್ಟು ಸ್ವಚ್ಛಿಟ್ಟಿಯಲ್ಲವೇ ಇಲ್ಲೆಲ್ಲ. ಅಯ್ಯ ಲಕ್ಷ್ಮಕ್ಕಗೆ ಹೂವಿನ ಗಿಡ ಅಂದರೆ ಭಾಳ ಇಷ್ಟ. ಅದು ಮನ್ಯಾಗ ಎಷ್ಟರ ಕೆಲಸ ಇರಲಿ ಅದನ್ನೆಲ್ಲ ಮುಗಿಸ್ಕೊಂಬಂದು ಇಲ್ಲೆಲ್ಲ ಸ್ವಚ್ಛ ಮಾಡ್ತಾನೆ ಇರ್ತಾಳೆ ನೋಡು. ಮೊನ್ನೆ ಅಂದಿಲ್ಲ ಆ ನಮ್ನಿ ಮಳೆ ಬಂದ್ರೂ ಇಲ್ಲೆಲ್ಲ ಸ್ವಚ್ಛ ಮಾಡಿ ಕಸ ಗಿಸ ಎಲ್ಲ ಭಾಳ ಬೆಳೆದಿತ್ತು. ಅದನ್ನೆಲ್ಲ ತೆಗೆದು ಅದಕ್ಕೆ ಗೊಬ್ಬರ ಹಾಕಿ ನೋಡಲ್ಲ ಎಷ್ಟು ಚಂದ ಬೆಳೆಸಾಳ. ಯವ್ವ ಹೂವು ಮಾತ್ರ ಭಾರಿ ಬಿಟ್ಟಾವ ಬಿಡ್ಬೇಕು, ಗುಲಾಬಿ ಹೂವು ಮಾತ್ರ. ಅದಕ್ಕವ ದಿನ ಇಟ್ಕೋರಿ ಹೂವು ಮನ್ಯಾಗ ಇರ್ತೈತಿ ಬಿಟ್ಟಾವು ಅಂತಂದ್ರೆ ನೀವು ಕೇಳಂಗಿಲ್ಲವ. ಊರಾಗ ಎಲ್ಲರೂ ಬಂದು ಹರ್ಕೊಂಡು ಹೋಗ್ತಾರ. ನೀವು ಅತಿ ಇಟ್ಕೋರಿ ಅಂದ್ರೆ ಹೆಂಗೆ ಮಾಡ್ತೀರಿ? ಯವ್ವ ನಾಳೆ ಅಂದಿನಲ್ಲ, ನಾಳೆ ಎಲ್ಲರಿಗೂ ರೆಡಿ ಮಾಡ್ತೀನಲ್ಲ, ಎಲ್ಲರಿಗೂ ಹೂವು ಇಡ್ತೀನಂತ ತಗೋರಿ, ಸರಿನಾ? ಲಕ್ಷ್ಮಕ್ಕ ಏನಂಬವ? ಬರ್ರಿ ಲಘುನ ನಾಷ್ಟ ಮಾಡಂತ್ರಂತ. ಎಲ್ಲ ತಾಟ್ ಹಚ್ಚಿಟ್ಟಿನಿ, ಹೂವು ಬಂಕದಾಗ ಹಾಕಿನಿ. ನಾಷ್ಟ ಮಾಡಿ ಹೂವು ಪೋಣಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯ್ತು. ಬರ್ರಿ. ಹಾಂ ಬಂದ್ವಿ. ಬಾನೇತ್ರವ ಈ ಹೂವನ್ನ ಸಂಜೆ ಮುಂದೆ ನೀನು ಪಂಚವ ಹರಿಯಂತ್ರಿ ಅಂತ. ಇಲ್ಲಿ ಹೆಂಗೋ ಲೈಟ್ ಹಾಕಿದ್ರೆ ಬೆಳಕು ಬಿಡ್ತೈತಾ? ಇಲ್ಲ ಇನ್ನೊಂದು ಸ್ವಲ್ಪ ಬೆಳಕಿರೋಷ್ಟಿಗೆ ಬಂದು ಹೂವು ಹರ್ಕೊಂಡು ಹೋಗಂತ್ರಿ ಅಂತ. ಅದನ್ನು ಸಂಜೆ ಮುಂದೆ ಪೋಣಿಸಂತೆ ಅಂತ ಒಂದು, ಅಥವಾ ಇಲ್ಲಾಂದರೆ 2 ಹಾರ ಮಾಡಿಬಿಡು. ನಿಮ್ಮ ಕಾಕಾಗೊಂದು ಮತ್ತು ನಿಮ್ಮ ಚಿಕ್ಕಿಗೊಂದು 2 ಹಾರ ಮಾಡೋಕೆ ಅಷ್ಟ ಅಲ್ಲ. ಮೊದಲು ಅವ್ನು ಪೋಣ್ಸನ್ ಬರ್ರಿ. ನಮ್ಮನೆ ಹೂವು ಹರ್ಕೊಂಬಂದೀವಿ. ಅವನು ಪೋಣಿಸ್ಲಿಲ್ಲ ಅಂದ್ರೆ ಮತ್ತು ನಿಮ್ಮಪ್ಪ ನೋಡಿದ್ರೆ ಬೈದ ಬಿಡ್ತಾನೆ. ಸರಿವ ನಡಿ ಹಂಗಾರ.
ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆನಾ ಇಲ್ವಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಎಷ್ಟೋ ಜನ ಕಮೆಂಟೇ ಮಾಡ್ತಿಲ್ಲ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ಎಲ್ಲರೂ ವಿಡಿಯೋನ ಶೇರ್ ಮಾಡಲೇಬೇಕು. ಮತ್ತು ನಿಮಗೆ ಯಾವ್ಯಾವ ಹೂವು ಇಷ್ಟ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ, ಸರಿನಾ? ನಮಸ್ಕಾರ.